ಹಲೋ ಸ್ಪರ್ಧಾರ್ಥಿಗಳೇ, ಕನ್ನಡ ಎಜುಕೇಷನ್ ಅಡ್ಡ ಚಾನಲ್ನಲ್ಲಿ ನಿಮಗೆ ಸ್ವಾಗತ. ನಾನು ಇವತ್ತು ಚಿಗುರು ಬುಕ್ಕಿನ ಸಾರಾಂಶವನ್ನು ಕವರ್ ಮಾಡಲಿದ್ದೇನೆ. ಅದೇ ರೀತಿಯಾಗಿ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಅಂತ ನಾನು ಇದಕ್ಕೂ ಮುಂಚೆ ಮಾಡಿದ್ದೇನೆ. ಇದು ಪಾರ್ಟ್ 3 ಆಗಿದ್ದು 7ನೇ ಪರಿಷ್ಕೃತ ಮುದ್ರಣ ಚಿಗುರು ಬುಕ್ಕಿನ ಇದು ಸಾರಾಂಶವಾಗಿರುತ್ತದೆ. ಬಾಬು ರೆಡ್ಡಿ ಅವರಿಂದ ರಚಿತವಾದಂಥ PSI ಮತ್ತು PC ಪರೀಕ್ಷೆಗಳಿಗೆ ಉಪಯುಕ್ತವಾಗಿದೆ. ಸೊ ಥರ್ಡ್ ಪಾರ್ಟ್ನಲ್ಲಿ ನಾನು ಏನು ಕವರ್ ಮಾಡಲಿದ್ದೇನೆ, UN ಇತರೆ ಅಂಗಸಂಸ್ಥೆಗಳು, ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್, ಯುನೆಸ್ಕೋ ಏನಿದೆ ಇದರ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. 1945ರಲ್ಲಿ ಸ್ಥಾಪನೆ ಆಯಿತು. ಅದೇ ರೀತಿಯಾಗಿ ಯುನಿಸೆಫ್ ನ್ಯೂಯಾರ್ಕ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. 1946. ವಿಶ್ವ ಬ್ಯಾಂಕ್ ವಾಷಿಂಗ್ಟನ್ 1944ರಲ್ಲಿ ಸ್ಥಾಪನೆ. ವಿಶ್ವ ಹಣಕಾಸು ಸಂಸ್ಥೆ ವಾಷಿಂಗ್ಟನ್ 1945. ವಿಶ್ವ ಆರೋಗ್ಯ ನಿಧಿ ಜಿನೇವಾ, WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಹೇಳ್ಬೋದು, ಜಿನೇವಾ 1948. ವಿಶ್ವ ವಾಣಿಜ್ಯ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಹೇಳ್ಬೋದು, ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ. 1995ರಲ್ಲಿ ಸ್ಥಾಪನೆಯಾಗಿದೆ. ವಿಶ್ವ ಹವಾಮಾನ ಸಂಸ್ಥೆ WMO ಜಿನೇವಾ 1950. ಆಹಾರ ಮತ್ತು ಕೃಷಿ ಸಂಸ್ಥೆ FAO ರೋಮ್ನಲ್ಲಿದೆ 1945. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇಂಡಿಯನ್ ಲೇಬರ್ ಆರ್ಗನೈಜೇಷನ್ ಅಂತ ಹೇಳ್ಬೋದು, ಜಿನೇವಾ 1919ರಲ್ಲಿ ಇದರ ಸ್ಥಾಪನೆ ಆಯಿತು. ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ IAEA ವಿಯೆನ್ನಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. 1957ರಲ್ಲಿ ಸ್ಥಾಪನೆ ಆಯಿತು. ವಿಶ್ವಸಂಸ್ಥೆಯ ನಿರಾಶ್ರಿತರ ಸಂಸ್ಥೆ UNHCR ಅಂತ ಹೇಳ್ಬೋದು, ಜಿನೇವಾ 1951ರಲ್ಲಿ ಸ್ಥಾಪನೆ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ನೈರೋಬಿ 1972. ಅಂತಾರಾಷ್ಟ್ರೀಯ ನ್ಯಾಯಾಲಯ ICJ ಹೇಗ್ ನೆದರ್ಲ್ಯಾಂಡ್ದಲ್ಲಿ ಇದೆ. ನೆಕ್ಸ್ಟ್ ಏನಿದೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರು ಡೆನ್ನಿಸ್ ಫ್ರಾನ್ಸಿಸ್ ಪ್ರೆಸೆಂಟ್ ಆಗಿರೋದು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರು ಡೆನ್ನಿಸ್ ಫ್ರಾನ್ಸಿಸ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷ ಸ್ಥಾನ ಫ್ರಾನ್ಸ್ಗೆ ಇದೆ, ಜನವರಿ 2024ರಿಂದ. ಪ್ರಸ್ತುತ IMFನ ಒಟ್ಟು ಸದಸ್ಯ ರಾಷ್ಟ್ರಗಳು 2023ರಂತೆ 190 ಸದಸ್ಯ ರಾಷ್ಟ್ರಗಳಿದ್ದು, 190ನೇ ಸದಸ್ಯ ರಾಷ್ಟ್ರ ಯಾವುದಂದರೆ ಅಂಡೋರಾ ಇದೆ. ನೆಕ್ಸ್ಟ್ ಏನಿದೆ, ಭಾರತದ ಪ್ರಮುಖ ಅಣುವಿದ್ಯುತ್ ಯೋಜನೆ. ಇಲ್ಲಿ ಏನೇನು ಕೊಡಲಾಗಿದೆ ಅಂದರೆ ಸ್ಥಾವರ, ವರ್ಷ, ರಾಜ್ಯ. ಪ್ರೆಸೆಂಟಾಗಿ ತಾರಾಪುರ್ 1969ರಲ್ಲಿ ಸ್ಥಾಪನೆ ಆಯಿತು. ತಾರಾಪುರ್ ಅಣುವಿದ್ಯುತ್ ಸ್ಥಾವರ ಇಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ರಾಣಾ ಪ್ರತಾಪ್ ಸಾಗರ 1973 ರಾಜಸ್ಥಾನದಲ್ಲಿದೆ. ಅಂದರೆ ರಾಣಾ ಪ್ರತಾಪ್ ಸಾಗರ ಅಣುವಿದ್ಯುತ್ ಸ್ಥಾವರ ಇಲ್ಲಿದೆ, ರಾಜಸ್ಥಾನದಲ್ಲಿದೆ. ಕಲ್ಪಕಂ ಏನಿದೆ ತಮಿಳುನಾಡು, ಕಲ್ಪಕಂ ತಮಿಳುನಾಡು 1984ರಲ್ಲಿ ಸ್ಥಾಪನೆ ಆಯಿತು. ಕಲ್ಪಕಂ ತಮಿಳುನಾಡು. ಕಾಕರಾಪಾರ ಎಲ್ಲಿದೆ, ಗುಜರಾತ್, ಗುಜರಾತ್. ಕೈಗಾ ಎಲ್ಲಿದೆ, ಕರ್ನಾಟಕದಲ್ಲಿ, ಕೈಗಾ ಕರ್ನಾಟಕ, ಉತ್ತರ ಕನ್ನಡ. ನರೋರಾ ಏನಿದೆ, ಉತ್ತರ ಪ್ರದೇಶ್. ಕೂಡಂಕುಲಂ ಎಲ್ಲಿದೆ, ತಮಿಳುನಾಡು, ಕೂಡಂಕುಲಂ ತಮಿಳುನಾಡು. ಜೈತಾಪುರ 2010ರಲ್ಲಿ ಸ್ಥಾಪನೆ ಆಯಿತು, ಮಹಾರಾಷ್ಟ್ರದಲ್ಲಿದೆ. ಜೈತಾಪುರ ಅಣುವಿದ್ಯುತ್ ಸ್ಥಾವರ ಎಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ನೆಕ್ಸ್ಟ್ ಏನಿದೆ, ಥೋರಿಯಂ ಅದಿರಾದ ಮೊನೋಜೈಟ್ ಅದಿರಿನ ನಿಕ್ಷೇಪಗಳು ಕೇರಳದಲ್ಲಿ ಲಭ್ಯವಿದೆ. ಅಂದರೆ ಥೋರಿಯಂ ಅದಿರಾದ ಮೊನೋಜೈಟ್ ಏನಿದೆ ಅದಿರಿನ ನಿಕ್ಷೇಪಗಳು ಕೇರಳದಲ್ಲಿ ಲಭ್ಯವಿದೆ. 2016ರಲ್ಲಿ ಫ್ರಾನ್ಸ್ ದೇಶದ ಸಹಯೋಗದಲ್ಲಿ ಜೈತಾಪುರ ಅಣುವಿದ್ಯುತ್ ಸ್ಥಾವರವನ್ನು ಮಹಾರಾಷ್ಟ್ರದಲ್ಲಿ ಸ್ಥಾಪಿಸಲಾಯಿತು. ಏನಿದೆ 2016ರಲ್ಲಿ ಫ್ರಾನ್ಸ್ ದೇಶದ ಸಹಯೋಗದಲ್ಲಿ ಜೈತಾಪುರ ಅಣುವಿದ್ಯುತ್ ಸ್ಥಾವರವನ್ನು ಮಹಾರಾಷ್ಟ್ರದಲ್ಲಿ ಸ್ಥಾಪಿಸಲಾಯಿತು. ರಷ್ಯಾ ಸಹಯೋಗದಲ್ಲಿ ತಮಿಳುನಾಡಿನ ಕೂಡಕುಲಂ ಸ್ಥಾವರವನ್ನು 2013ರಲ್ಲಿ ಸ್ಥಾಪಿಸಿದ್ದಾರೆ. ಅಂದರೆ ರಷ್ಯಾದ ಒಂದು ಸಹಾಯದಿಂದ ತಮಿಳುನಾಡಿನ ಕೂಡಂಕುಲಂ ಸ್ಥಾವರವನ್ನು 2013ರಲ್ಲಿ ಸ್ಥಾಪಿಸಲಾಯಿತು. ಯುರೇನಿಯಂ ಅನ್ನು ಅಣುವಿದ್ಯುತ್ ಸ್ಥಾವರದಲ್ಲಿ ಇಂಧನವಾಗಿ ಬಳಸುತ್ತಾರೆ. ಯುರೇನಿಯಮನ್ನು ಅಣುವಿದ್ಯುತ್ ಸ್ಥಾವರಗಳಲ್ಲಿ ಇಂಧನವಾಗಿ ಬಳಸುತ್ತಾರೆ. ಪ್ರಥಮ ಅಣುವಿದ್ಯುತ್ ಯೋಜನೆ ತಾರಾಪುರ, ಮಹಾರಾಷ್ಟ್ರದಲ್ಲಿದೆ. ಪ್ರಥಮ ಅಣುವಿದ್ಯುತ್ ಯೋಜನೆ ಎಲ್ಲಿದೆ, ತಾರಾಪುರ, ಮಹಾರಾಷ್ಟ್ರದಲ್ಲಿ ಸ್ಥಾಪಿಸಲಾಯಿತು. NPCI ಅಂದರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಭಾರತದಲ್ಲಿ ಅತಿ ದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ,
ಕೂಡಂಕುಳಂ ಪರಮಾಣು ವಿದ್ಯುತ್ ಸ್ಥಾವರ ತಮಿಳುನಾಡಲ್ಲಿದೆ. ಇದೇನು ಭಾರತದ ಅತಿ ದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರ ಕೂಡಂಕುಳಂ ಪರಮಾಣು ವಿದ್ಯುತ್ ಸ್ಥಾವರ. ಕೂಡಂಕುಳಂ ಪರಮಾಣು ವಿದ್ಯುತ್ ಸ್ಥಾವರ ತಮಿಳುನಾಡು. ಭಾರತದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವನ್ನು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCL ಅಂತ ಹೇಳ್ಬೋದು. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಿಯಂತ್ರಿಸುತ್ತದೆ. ಇದರ ಸ್ಥಾಪನೆ 1987. ಭಾರತದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವನ್ನು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCL ನಿಯಂತ್ರಿಸುತ್ತದೆ. ಸ್ಥಾಪನೆ 1987. ಭಾರತ ಅತ್ಯಂತ ಹಳೆಯ ಅಥವಾ ಮೊದಲ ಪರಮಾಣು ರಿಯಾಕ್ಟರ್ ಯಾವುದಂದರೆ ಅಪ್ಸರಾ. ಭಾರತದ ಅತ್ಯಂತ ಹಳೆಯ ಮತ್ತು ಮೊದಲ ಪರಮಾಣು ರಿಯಾಕ್ಟರ್ ಅಪ್ಸರಾ. BARC ಬಾಬಾ ಪರಮಾಣು ಸಂಶೋಧನಾ ಸಂಸ್ಥೆ. ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅಂತ ಹೇಳ್ಬೋದು. ಬಾಬಾ ಪರಮಾಣು ಸಂಶೋಧನಾ ಸಂಸ್ಥೆ. ನೆಕ್ಸ್ಟ್ ಏನಿದೆ ಪ್ರಪಂಚದ ಪ್ರಮುಖ ಕ್ರಾಂತಿಗಳು. ನೋಡಿ, ಪ್ರಪಂಚದ ಪ್ರಮುಖ ಕ್ರಾಂತಿಗಳು. ಫ್ರೆಂಚ್ ಕ್ರಾಂತಿ ಏನಿದೆ 1789ರಲ್ಲಿ ನಡೆಯಿತು. ಅಮೆರಿಕ ಸ್ವಾತಂತ್ರ್ಯ ಯುದ್ಧ ಕ್ರಾಂತಿ 1776ರಿಂದ 83. ರಷ್ಯಾ ಕ್ರಾಂತಿ ಏನಿದೆ 1917. ರಷ್ಯಾ ವಿಭಜನೆ 1991. ಓಕೆ. ಪ್ರಮುಖ ಸೈನ್ಯ ಸ್ಥಾಪನೆಗಳು. ನೆಕ್ಸ್ಟ್ ಏನಿದೆ ಪ್ರಮುಖ ಸೈನ್ಯಗಳ ಸ್ಥಾಪನೆ. ಸೈನ್ಯದ ಹೆಸರು ಸಂಸ್ಥಾಪಕರು ಅಂತ ಕೊಡಲಾಗಿದೆ. ಕಂದು ಅಂಗಿ ಸೈನ್ಯ ಏನಿದೆ ಹಿಟ್ಲರ್ ಅವರು ಸ್ಥಾಪನೆ ಮಾಡಿದರು. ಕಂದು ಅಂಗಿ ಸೈನ್ಯ ಹಿಟ್ಲರ್. ಕಪ್ಪಂಗಿ ಸೈನ್ಯ ಮುಸೋಲಿನಿ ಸ್ಥಾಪನೆ ಮಾಡಿದ್ದನು. ಕೆಂಪಂಗಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಭಾರತದಲ್ಲಿ. ಓಕೆ. ಕೆಂಪಂಗಿ ಏನಿದೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಭಾರತದಲ್ಲಿ. ಕೆಂಪಂಗಿ ಏನಿದೆ ಗ್ಯಾರಿಬಾಲ್ಡಿ. ನೆಕ್ಸ್ಟ್ ಏನಿದೆ ಸಾಮಾಜಿಕ ಧಾರ್ಮಿಕ ಸುಧಾರಕರು. ಶಂಕರಾಚಾರ್ಯರು. ಓಕೆ. ಪ್ರೆಸೆಂಟಾಗಿ ನೋಡಿ, ಸುಧಾರಕರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದಿದೆ, ಬರೆದ ಕೃತಿಗಳು ಯಾವುದು. ಓಕೆ. ಇದರ ಮೇಲೆ ಒಂದು ಕ್ವಶನ್ ಕೇಳುವ ಸಾಧ್ಯತೆ ಇದೆ. ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತ ಅಹಂ ಬ್ರಹ್ಮಾಸ್ಮಿ, ಸೌಂದರ್ಯ ಲಹರಿ, ಭಜ ಗೋವಿಂದಂ. ಓಕೆ. ಶಂಕರಾಚಾರ್ಯರು ಯಾವುದು ಅದ್ವೈತ ಸಿದ್ಧಾಂತ ಅಹಂ ಬ್ರಹ್ಮಾಸ್ಮಿ, ಸೌಂದರ್ಯ ಲಹರಿ ಬರೆದ ಕೃತಿಗಳು ಸೌಂದರ್ಯ ಲಹರಿ, ಭಜ ಗೋವಿಂದಂ. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ, ವೇದಾಂತ ಸಂಗ್ರಹ, ವೇದವ್ಯಾಸ. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ, ಗೀತಾಭೂಷಣ. ಓಕೆ. ಬಸವಣ್ಣನವರು ಶಕ್ತಿ ವಿಶಿಷ್ಟಾದ್ವೈತ ಯಾವುದು ಬಸವಣ್ಣನವರ ಪ್ರತಿಪಾದಿಸಿದ ಸಿದ್ಧಾಂತ. ಕಾಯಕವೇ ಕೈಲಾಸ ಅಂತ ಹೇಳ್ಬೋದು. ಶೂನ್ಯ ಸಂಪಾದನೆ 12ನೇ ಶತಮಾನ ಬರೆದ ಕೃತಿ. ಇನ್ನು ಫಸ್ಟ್ ನೋಡಿ, ಶಂಕರಾಚಾರ್ಯರು ಅದ್ವೈತ, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ, ಮಧ್ವಾಚಾರ್ಯರು ದ್ವೈತ, ಬಸವಣ್ಣನವರು ಶಕ್ತಿ ವಿಶಿಷ್ಟಾದ್ವೈತ. ಓಕೆ. ಭಕ್ತಿ ಚಳುವಳಿ ನೋಡಿ, ನಾನು ರಾಮ ಮತ್ತು ಅಲ್ಲಾನ ಮಗ ಎಂದು ಹೇಳಿಕೆ ನೀಡಿದವರು ಯಾರಂದರೆ ಕಬೀರದಾಸರು. ನಾನು ಅಲ್ಲಾನ ಮಗ ಮತ್ತು ರಾಮನ ಮಗ. ಓಕೆ. ನಾನು ರಾಮ ಮತ್ತು ಅಲ್ಲಾನ ಮಗ ಎಂದು ಹೇಳಿಕೆ ನೀಡಿದವರು ಕಬೀರದಾಸರು. ಶ್ರೀಕೃಷ್ಣನ ಆರಾಧಕೀಯ ಹೆಸರು ಮೀರಾಬಾಯಿ. ಶ್ರೀಕೃಷ್ಣನ ಆರಾಧಿಕ ಹೆಸರು ಏನು? ಮೀರಾಬಾಯಿ. ಭಾರತದ ಜಾನ್ ಮಿಲ್ಟನ್ ಎಂದು ಯಾರನ್ನು ಕರೆಯುತ್ತಾರೆ? ಸೂರದಾಸರನ್ನು ಭಾರತದ ಜಾನ್ ಮಿಲ್ಟನ್ ಎಂದು ಕರೀತಾರೆ. ಶಿವಾಜಿಗೆ ಆಧ್ಯಾತ್ಮಿಕ ದೀಕ್ಷೆ ಕೊಟ್ಟವರು ಯಾರು? ರಾಮದಾಸರು. ಓಕೆ. ಶಿವಾಜಿಗೆ ಆಧ್ಯಾತ್ಮಿಕ ದೀಕ್ಷೆ ಕೊಟ್ಟ ಗುರು ರಾಮದಾಸ. ಇಲ್ಲಿ ನೋಡಿ ಕೆಲವು ಅಬ್ರಿವೇಷನನ್ನು ಕೊಟ್ಟಿದ್ದಾರೆ. NPS ನ್ಯೂ ಪೆನ್ಷನ್ ಸ್ಕೀಮ್ ಜಾರಿಯಾದದ್ದು 1 ಜನವರಿ 2004ರಲ್ಲಿ. OPS ಏನಿದೆ ಓಲ್ಡ್ ಪೆನ್ಷನ್ ಸ್ಕೀಮ್, OROP 1 ರ್ಯಾಂಕ್ 1 ಪೆನ್ಷನ್ ಅಂತ ಹೇಳ್ಬೋದು. ಪ್ರಮುಖ ಧಾರ್ಮಿಕ ಸಾಮಾಜಿಕ ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ. ಸ್ಥಾಪಕರು, ಸ್ಥಳ, ವರ್ಷ ಇದನ್ನೆಲ್ಲ ಕೊಟ್ಟಿದ್ದಾರೆ ನೋಡಿ. ಆತ್ಮೀಯ ಸಭಾ ಯಾರು ಸ್ಥಾಪನೆ ಮಾಡಿದರು? ರಾಜಾರಾಮ್ ಮೋಹನ್ ರಾಯ್. ಸ್ಥಳ ಪಶ್ಚಿಮ ಬಂಗಾಳ, ಕೋಲ್ಕತ್ತಾದಲ್ಲಿ. ಸ್ಥಾಪನೆಯಾದ ವರ್ಷ 1814. ಆತ್ಮೀಯ ಸಭಾ ರಾಜಾರಾಮ್ ಮೋಹನ್ ರಾಯ್, ಪಶ್ಚಿಮ ಬಂಗಾಳದಲ್ಲಿ 1814ರಲ್ಲಿ. ನೆಕ್ಸ್ಟ್ ಏನಿದೆ ಬ್ರಹ್ಮ ಸಮಾಜ. ರಾಜಾರಾಮ್ ಮೋಹನ್ ರಾಯ್ ಅವರು ಪಶ್ಚಿಮ ಬಂಗಾಳ, ಕೋಲ್ಕತ್ತಾ 1828ರಲ್ಲಿ. ಬ್ರಹ್ಮ ಸಮಾಜ ಆಲ್ಸೋ ಯಾರು ಸ್ಥಾಪನೆ ಮಾಡಿದರು? ರಾಜಾರಾಮ್ ಮೋಹನ್ ರಾಯ್. ಆದಿ ಬ್ರಹ್ಮ ಸಮಾಜ ಯಾರು? ದೇವೇಂದ್ರನಾಥ್ ಟ್ಯಾಗೋರ್. ಆದಿ ಬ್ರಹ್ಮ ಸಮಾಜ ದೇವೇಂದ್ರನಾಥ್ ಟ್ಯಾಗೋರ್, ಪಶ್ಚಿಮ ಬಂಗಾಳದಲ್ಲಿ 1866ರಲ್ಲಿ. ರಾಮಕೃಷ್ಣ ಮಿಷನ್ ವಿವೇಕಾನಂದರು, ಪಶ್ಚಿಮ ಬಂಗಾಳ ಬೇಲೂರು
1897. ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಪಾಂಡುರಂಗ್ ಮತ್ತು ಎಂ ಜಿ ರಾನಡೆ ಮಹಾರಾಷ್ಟ್ರ 1867. ಥಿಯೋಸಾಫಿಕಲ್ ಸೊಸೈಟಿ ಏನಿದೆ ಮೇಡಮ್ ಬ್ಲಾವಟ್ಸ್ಕಿ ರಷ್ಯಾ ಮತ್ತು ಕರ್ನಲ್ ಅಲ್ಕಟ್ ಅಮೆರಿಕಾ ನ್ಯೂಯಾರ್ಕ್ 1875. ಆರ್ಯ ಸಮಾಜ ಏನಿದೆ ದಯಾನಂದ ಸರಸ್ವತಿಯವರು ಮುಂಬೈಯಲ್ಲಿ 1875. ಅಲಿಗರ್ ಚಳುವಳಿ ಸೈಯದ್ ಅಹಮದ್ ಖಾನ್ ಅವರು ಸ್ಥಾಪನೆ ಮಾಡಿದರು. ಅಲಿಗರ್ ಯುಪಿಯಲ್ಲಿ 1875. ಸತ್ಯಶೋಧಕ ಸಮಾಜ ಜ್ಯೋತಿಬಾ ಫುಲೆ ಪುಣೆಯಲ್ಲಿ 1875. ಸೊ ಇದನ್ನು ರಿವೈಸ್ ಆಗಿ ನೋಡಿ, ವಿಡಿಯೋವನ್ನು ರಿಪೀಟ್ ಆಗಿ ನೋಡಿ ಇನ್ನೊಮ್ಮೆ, ಸೊ ನಿಮಗೆ ಪರ್ಫೆಕ್ಟ್ ಆಗಿಬಿಡ್ತದೆ ಈ ವಿಷಯ. ಓಕೆ, ನೆಕ್ಸ್ಟ್ ಏನಿದೆ ವ್ಯಕ್ತಿ ಹಾಗೂ ಅನ್ವರ್ಥ ನಾಮಗಳು. ಅನ್ವರ್ಥ ನಾಮ ವ್ಯಕ್ತಿ ಹೆಸರು ಏನಿದೆ ನೋಡಿ, ಇದರಲ್ಲಿ ಒಂದು ಕ್ವಶನ್ ಕೇಳುವ ಸಾಧ್ಯತೆ ಇದೆ ನೋಡಿ. ಅಮೇರಿಕಾ ಗಾಂಧಿ ಮಾರ್ಟಿನ್ ಲೂಥರ್ ಕಿಂಗ್, ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲಾ, ಕರ್ನಾಟಕದ ಗಾಂಧಿ ಹರ್ಡಿಕರ್ ಮಂಚಪ್ಪ. ಇದು ಕೇಳಿ ನಿಮಗೆ ರಿಪೀಟ್ ಆಗಿದೆ, ಹಾಗೆ ರಿವೈಸ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿದ್ದರೆ ಆಲ್ರೆಡಿ ರಿವೈಸ್ ಮಾಡಿ, ಇಲ್ಲ ಅಂದರೆ ಇನ್ನೊಮ್ಮೆ ಬೈಹರ್ಟ್ ಮಾಡಿ. ಓಕೆ, ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫಾರ್ ಖಾನ್. ಗಡಿನಾಡ ಗಾಂಧಿ ಯಾರು? ಖಾನ್ ಅಬ್ದುಲ್ ಗಫರ್ ಖಾನ್. ಕರ್ನಾಟಕದ ಕೇಸರಿ ಗಂಗಾಧರ್ ರಾವ್ ದೇಶಪಾಂಡೆ. ಭಾರತದ ಗಿಳಿ ಅಮೀರ್ ಖುಸ್ರೋ. ಭಾರತದ ಶೇಕ್ಸ್ಪಿಯರ್ ಕಾಳಿದಾಸ. ಭಾರತದ ನೆಪೋಲಿಯನ್ ಸಮುದ್ರಗುಪ್ತ. ಭಾರತದ ಕಾನ ಕೋಗಿಲೆ ಸರೋಜಿನಿ ನಾಯ್ಡು. ಓಕೆ, ನೈಟಿಂಗೇಲ್ ಅಂತ ಕರಿಬೋದು ಸರೋಜಿನಿ ನಾಯ್ಡು. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ದಾದಾಬಾಯಿ ನವರೋಜಿಯನ್ನು ಕರೆಯುತ್ತಾರೆ. ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ಇಂಡಿಯಾ ಅಂತ ಅರುಣ್ ಅಸಫ್ ಅಲಿಯನ್ನು ಕರೆಯುತ್ತಾರೆ. ಗ್ರ್ಯಾಂಡ್ ಓಲ್ಡ್ ವುಮೆನ್ ಅಂತ ಅರುಣಾ ಅಸಫ್ ಅಲಿಯನ್ನು ಕರೆಯುತ್ತಾರೆ. ಭಾರತದ ಉಕ್ಕಿನ ಮನುಷ್ಯ, ಭಾರತದ ಬಿಸ್ಮಾರ್ಕ್ ಅಂತ ಹೇಳ್ಬೋದು ಸರ್ದಾರ್ ವಲ್ಲಭಾಯಿ ಪಟೇಲ್. ಭಾರತದ ಉಕ್ಕಿನ ಮನುಷ್ಯ ಹಾಗೂ ಭಾರತದ ಬಿಸ್ಮಾರ್ಕ್ ಅಂತ ಕರೆಯೋರನ್ನ ಯಾರನ್ನಂತ ಕರೆಯುತ್ತಾರೆ? ಸರ್ದಾರ್ ವಲ್ಲಭಾಯಿ ಪಟೇಲ್. ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ. ನೆಕ್ಸ್ಟ್ ಏನಿದೆ ಲೇಡಿ ವಿತ್ ಲ್ಯಾಂಪ್ ಏನಿದೆ ಫ್ಲಾರೆನ್ಸ್ ನೈಟಿಂಗೇಲ್. ಇವೇನು ಒಂದು ಸ್ವಲ್ಪ ಖಡಕ್ ಅಕ್ಷರದಲ್ಲಿ ಕೊಟ್ಟಿದ್ದಾರಲ್ಲ, ಇದು ಆಲ್ರೆಡಿ ಎಕ್ಸಾಮ್ನಲ್ಲಿ ಬಂದಿರುವಂಥ ಕ್ವಶನ್ಗಳು. ಸೊ ಇದರ ಮೇಲೆ ಒಂದು ಸ್ವಲ್ಪ ಒತ್ತು ಕೊಡಿ, ಬರುವ ಸಾಧ್ಯತೆಗಳಿವೆ. ವಿಧಿ ಪುರುಷ ಹಾಗೂ ಲಿಟಲ್ ಕಾರ್ಪೊರಲ್ ಅಂತ ನೆಪೋಲಿಯನ್ ಅಂತ ಕರೆಯುತ್ತಾರೆ. ವಿಧಿ ಪುರುಷ ಹಾಗೂ ಲಿಟಲ್ ಕಾರ್ಪೊರಲ್ ನೆಪೋಲಿಯನ್. ಲೋಕನಾಯಕ ಜಯಪ್ರಕಾಶ್ ನಾರಾಯಣ. ಮಹಾಮಾನ್ಯ ಮದನ್ ಮೋಹನ್ ಮಾಳವೀಯ. ದೇಶಬಂಧು ಚಿತ್ತರಂಜನ್ ದಾಸ್. ಉಕ್ಕಿನ ಮನುಷ್ಯ ಬಿಸ್ಮಾರ್ಕ್. ಗುರೂಜಿ ಎಂ ಎಸ್ ಗೋಲವಂಕರ್. ವಂಗಬಂಧು ಯಾರು? ಶೇಖ್ ಮುಜೀಬ್ ಉರ್ ರೆಹಮಾನ್. ಉಕ್ಕಿನ ಮಹಿಳೆ ಮಾರ್ಗರೇಟ್ ಥ್ಯಾಚರ್. ಲೋಕಹಿತವಾದಿ ಗೋಪಾಲ್ ಹರಿ ದೇಶ್ಮುಖ್. ದೀನಬಂಧು ಸಿ ಎಫ್ ಆಂಡ್ರ್ಯೂಸ್. ಗುರುದೇವ ರವೀಂದ್ರನಾಥ್ ಟ್ಯಾಗೋರ್. ಭಾರತದ ಉಕ್ಕಿನ ಮನುಷ್ಯ ಹಾಗೂ ಆಧುನಿಕ ಸಿವಿಲ್ ಸೇವೆಗಳ ಪ್ರವರ್ತಕ ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್. ನೇತಾಜಿ ಸುಭಾಷ್ ಚಂದ್ರ ಬೋಸ್. ಮಹಾತ್ಮ ಬಾಪು ಅಂತ ಕರಿಬೋದು ಗಾಂಧೀಜಿ. ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್. ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು. ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು. ಲೋಕಮಾನ್ಯ ತಿಲಕ್. ಜಗತ್ತಿನ ಜನಸಂಖ್ಯೆ 2023 ವಿಶೇಷತೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದಂದರೆ ವಿಶ್ವ ಜನಸಂಖ್ಯಾ ನಿಧಿ UNFPA ಅಂತ, ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್. ವರದಿ ಹೆಸರು SOWP 2023ರಂತೆ ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಅಂತ ಹೇಳ್ಬೋದು. ವಿಶ್ವ ಜನಸಂಖ್ಯೆಯ ಮೊದಲ ಸ್ಥಾನ ಭಾರತ. ಜನಸಂಖ್ಯೆ 142.86 ಕೋಟಿ. ವಿಶ್ವ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನ 142.57 ಕೋಟಿ. ವಿಶ್ವದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರಗಳು ಜಪಾನ್ ಟೋಕಿಯೋ, ದೆಹಲಿ ಭಾರತದಲ್ಲಿದೆ. ಜಪಾನ್ನ ಟೋಕಿಯೋ ಒಂದು, ದೆಹಲಿಯ ಭಾರತ. ಜಗತ್ತಿನ ಒಟ್ಟು ಜನಸಂಖ್ಯೆ 800 ಕೋಟಿ ದಾಟಿದೆ. ಜಗತ್ತಿನ ಒಟ್ಟು ಜನಸಂಖ್ಯೆ 800 ಕೋಟಿ ದಾಟಿದೆ.
ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ದೇಶಗಳು ಯಾವುದು? ಫಸ್ಟ್ ಭಾರತ, ಚೀನಾ, ಅಮೇರಿಕಾ, ಇಂಡೋನೇಷ್ಯಾ, ಪಾಕಿಸ್ತಾನ. ಓಕೆ, ಭಾರತ, ಚೀನಾ, ಅಮೇರಿಕಾ, ಇಂಡೋನೇಷ್ಯಾ, ಪಾಕಿಸ್ತಾನ. ಮೊಟ್ಟ ಮೊದಲ ಜನಗಣತಿಯ ವರದಿ 2023. ವರದಿ ಬಿಡುಗಡೆ ಮಾಡಿದವರು ಜಲಗಣತಿ ಅಂತ ಹೇಳ್ಬೋದು. ಜಲಗಣತಿ ವರದಿ 2023. ವರದಿ ಬಿಡುಗಡೆ ಮಾಡುವರು ಜಲಶಕ್ತಿ ಸಚಿವಾಲಯ. ಅಧಿಕ ಜಲಾಶಯಗಳು ಮತ್ತು ಕೊಳಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಶ್ಚಿಮ ಬಂಗಾಳ. ಹೆಚ್ಚಿನ ಸರೋವರಗಳು ತಮಿಳುನಾಡಲ್ಲಿ. ಹೆಚ್ಚು ಕೆರೆಗಳು ಆಂಧ್ರ ಪ್ರದೇಶದಲ್ಲಿದೆ. ಜಲ ಸಂರಕ್ಷಣಾ ಯೋಜನೆಗಳ ಪರಿಣಾಮಕಾರಿ ಜಾರಿ ಮಹಾರಾಷ್ಟ್ರ. ಓಕೆ, ನೆಕ್ಸ್ಟ್ ಏನಿದೆ? ಭಾರತದ ಅರಣ್ಯ ಸಮೀಕ್ಷಾ ವರದಿ 2021. ವರದಿ ಬಿಡುಗಡೆ ದಿನಾಂಕ 2022 ಜನವರಿ 13. ಎಷ್ಟನೇ ಅರಣ್ಯ ಸಮೀಕ್ಷಾ ವರದಿ ಇದು? 7ನೇ ಅರಣ್ಯ ಸಮೀಕ್ಷಾ ವರದಿಯಾಗಿದ್ದು. ನೆಕ್ಸ್ಟ್ ಏನಿದೆ? ವರದಿ ತಯಾರಿಸುವವರು ಭಾರತ ಅರಣ್ಯ ಸರ್ವೇಕ್ಷಣಾ. ವರದಿ ಬಿಡುಗಡೆ ಮಾಡುವರು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಸಮೀಕ್ಷಾ ವರದಿ ಪ್ರತಿ 2 ವರ್ಷಕ್ಕೊಮ್ಮೆ ಈ ಸಮೀಕ್ಷೆಯನ್ನು ಮಾಡ್ತಾರೆ. ಪ್ರತಿ 2 ವರ್ಷಕ್ಕೊಮ್ಮೆ ಮಾಡ್ತಾರೆ. ದೇಶದ ಭೌಗೋಳಿಕ ಪ್ರದೇಶದಲ್ಲಿ ಅರಣ್ಯ ಪ್ರದೇಶ 24.62% ಇರುವುದು. ದೇಶದ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಮೊದಲ 5 ರಾಜ್ಯಗಳು ಯಾವುದಂದರೆ ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಒಡಿಶಾ, ಮಹಾರಾಷ್ಟ್ರ. ಏನಿದೆ? ಮೊದಲನೇದು ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಒಡಿಶಾ, ಮಹಾರಾಷ್ಟ್ರ. ಓಕೆ, ಮ ಅ ಛ ಓ ಮ. ಮ ಅ ಛ ಓ ಮ. ನೀವು ಶಾರ್ಟ್ಕಟ್ ಆಗಿ ಇದನ್ನು ನೆನಪಾಗಿ ಇಡ್ಕೋಬೋದು. ಮ ಅ ಛ ಓ ಮ. ನೆಕ್ಸ್ಟ್ ಏನಿದೆ? ರಾಜ್ಯದ ಭೌಗೋಳಿಕ ಪ್ರದೇಶದಲ್ಲಿ ಹೆಚ್ಚು ಶೇಕಡಾವಾರು ಅರಣ್ಯ ಪ್ರದೇಶ ಹೊಂದಿರುವ ಮೊದಲ 5 ರಾಷ್ಟ್ರಗಳು ಮಿಜೋರಾಂ, ಅರುಣಾಚಲ ಪ್ರದೇಶ, ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡ್. ಕರ್ನಾಟಕದ ರಾಜ್ಯವು ಅರಣ್ಯ ವ್ಯಾಪ್ತಿ ಹೆಚ್ಚಾದ ದೇಶದ ಅಗ್ರ 5 ರಾಜ್ಯಗಳಲ್ಲಿ 4ನೇ ಸ್ಥಾನದಲ್ಲಿದೆ. ಕರ್ನಾಟಕ ರಾಜ್ಯವು ಅರಣ್ಯ ವ್ಯಾಪ್ತಿ ಹೆಚ್ಚಾದ ದೇಶದ ಅಗ್ರ 5 ರಾಜ್ಯಗಳಲ್ಲಿ 4ನೇ ಸ್ಥಾನವನ್ನು ಪಡೆದಿದೆ. ಉತ್ತರ ಕನ್ನಡದಲ್ಲಿ ಅರಣ್ಯ ಇಲಾಖೆಯಿಂದ ರೈಸೋಫೋರಾ ಕಾಡ್ಲಾ ತಳಿಯನ್ನು ಹೆಚ್ಚು ನಾಟಿ ಮಾಡಲಾಗುತ್ತದೆ. ಉತ್ತರ ಕನ್ನಡದಲ್ಲಿ ಅರಣ್ಯ ಇಲಾಖೆಯಿಂದ ರೈಸೋಫೋರಾ ಕಾಡ್ಲಾ ತಳಿಯನ್ನು ಹೆಚ್ಚು ನಾಟಿ ಮಾಡಲಾಗುತ್ತದೆ. ನೆಕ್ಸ್ಟ್ ಏನಿದೆ? ಸರೋವರಗಳ ವಿಧಗಳು. ಓಕೆ, ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟ ಕ್ವಶನ್ ಆಗಿದ್ದು. ಅಯೋಲಿನ್ ಸರೋವರ, ಅಯೋಲಿನ್ ಲೇಕ್ಸ್ ಗಾಳಿಯ ಕ್ರಿಯೆಯ ಪರಿಣಾಮದಿಂದ ಉತ್ಪತ್ತಿಯಾಗುತ್ತದೆ. ಅಯೋಲಿನ್ ಸರೋವರ ಗಾಳಿಯ ಕ್ರಿಯೆಯ ಪರಿಣಾಮದಿಂದ ಉತ್ಪತ್ತಿಯಾಗುತ್ತದೆ. ಉಲ್ಕಾಶಿಲೆ ಏನಿದೆ? ಕಳಿ ಸರೋವರ ಅಂತ ಹೇಳ್ಬೋದು. ಮಿಟಿಯೋರೈಟ್ ಕ್ರಿಯೇಟರ್ ಲೇಕ್. ಉಲ್ಕೆ ಅಥವಾ ಕ್ಷುದ್ರ ಗ್ರಹವು ಭೂಮಿಯ ಮೇಲ್ಮೈಗೆ ಅಪ್ಪಳಿಸಿದಾಗ ಭೂಮಿಯಲ್ಲಿ ಉಂಟಾದ ತಗ್ಗುಗಳಿಂದ ಉಲ್ಕಾಶಿಲೆಗಳು ಉತ್ಪನ್ನ ಆಗುತ್ತವೆ. ಫ್ಲೋವಿಯಲ್ ಸರೋವರಗಳು. ನದಿಯ ಹರಿವು ಭೂಮಿಯ ಅಸಮ ಮತ್ತು ಏಕರೂಪವಲ್ಲದ ಭೂಗೋಳ ಕಾರಣದಿಂದ ಈ ಸರೋವರಗಳು ಉಂಟಾಗುತ್ತವೆ. ಉದಾಹರಣೆಗೆ ಅಕ್ಸ್ಬೋ ಸರೋವರ. ಇದು ಏನಿದೆ? ನದಿಯ ಹರಿವು ಭೂಮಿಯ ಅಸಮ ಮತ್ತು ಏಕರೂಪವಲ್ಲದ ಭೂಗೋಳ ಕಾರಣದಿಂದ ಈ ಸರೋವರಗಳು ಉಂಟಾಗುತ್ತವೆ. ಟೆಕ್ಟೋನಿಕ್ ಸರೋವರಗಳು, ಟೆಕ್ಟೋನಿಕ್ ಲೇಕ್ಸ್ ಅಂತ ಹೇಳ್ಬೋದು. ಭೂಮಿಯ ಹೊರಪದರದ ಓರೆಯಾಗುವಿಕೆ, ಮಡಚುವಿಕೆ ದೋಷಗಳಿಂದ ರೂಪುಗೊಂಡ ಸರೋವರಗಳು. ಗ್ಲೇಷಿಯಲ್ ಸರೋವರಗಳು. ಕರಗಿದ ಹಿಮನದಿಯಿಂದ ಗ್ಲೇಷಿಯಲ್ ಸರೋವರಗಳು ರೂಪುಗೊಳ್ಳುತ್ತವೆ. ಭೂಕುಸಿತ ಸರೋವರಗಳು, ಲ್ಯಾಂಡ್ಸ್ಲೈಡ್ ಲೇಕ್ಸ್ ಅಂತ ಹೇಳ್ಬೋದು. ಕಲ್ಲಿನ ಭೂಕುಸಿತ, ಹಿಮಕುಸಿತ, ಮಣ್ಣಿನ ಹರಿವು ಅಥವಾ ಜ್ವಾಲಾಮುಖಿ ಸ್ಫೋಟದಿಂದ ಉಂಟಾದ ಸರೋವರಗಳು ಯಾವುದಂದರೆ ಭೂಕುಸಿತ ಸರೋವರಗಳು, ಲ್ಯಾಂಡ್ಸ್ಲೈಡ್ ಲೇಕ್ ಅಂತ ಕರೀತಾರೆ. ನೆಕ್ಸ್ಟ್ ಏನಿದೆ? ತೀರದ ಸರೋವರ, ಶೋರ್ಲೈನ್ ಲೇಕ್ಸ್ ಅಂತ ಹೇಳ್ಬೋದು. ತೀರದ ಸರೋವರಗಳು ಏನಂದರೆ ಕರಾವಳಿಯ ಉದ್ದಕ್ಕೂ ಅಥವಾ ದ್ವೀಪಗಳು ಮತ್ತು ಮುಖ್ಯ ಭಾಗಗಳ ನಡುವೆ ಮುಖ್ಯವಾಗಿ ನದಿಗಳ ಅಲೆಯ ಕ್ರಿಯೆಯಿಂದ ಸಾಗರ ಪ್ರವಾಹದಿಂದ ಉಂಟಾದ ಸರೋವರಗಳು. ನೋಡಿ, ತೀರದ ಸರೋವರಗಳು ಅಂದರೆ ಶೋರ್ಲೈನ್ ಲೇಕ್ಸ್ ಅಂದರೆ ಕರಾವಳಿಯ ಉದ್ದಕ್ಕೂ
ದ್ವೀಪ ಅಥವಾ ದ್ವೀಪಗಳು ಮತ್ತು ಮುಖ್ಯ ಭೂಭಾಗಗಳ ನಡುವೆ ಅಂದರೆ ಮೇನ್ ಭೂಭಾಗಗಳ ನಡುವೆ ಮುಖ್ಯವಾಗಿ ನದಿಗಳ ಅಲೆಗಳ ಕ್ರಿಯೆಯಿಂದ ಅಂದರೆ ಸೈಡ್ ನದಿಗಳ ಅಲೆಯ ಕ್ರಿಯೆಯಿಂದ ಸಾಗರ ಪ್ರವಾಹದಿಂದ ಉಂಟಾದಂತಹ ಸರೋವರಗಳು ಏನಂದರೆ ತೀರದ ಸರೋವರಗಳು. ಮಾನವಜನ್ಯ ಸರೋವರಗಳು ಅಂದರೆ ಆಂಥ್ರೋಪೋಜೆನಿಕ್ ಲೇಕ್ಸ್ ಮಾನವ ಚಟುವಟಿಕೆಗಳಾದ ನದಿ, ಅಣೆಕಟ್ಟುಗಳ ನಿರ್ಮಾಣ ಇತ್ಯಾದಿಗಳಿಂದ ಉಂಟಾದ ಸರೋವರಗಳು. ಮಾನವಜನ್ಯ ಸರೋವರಗಳು ಮಾನವಜನ್ಯ ಚಟುವಟಿಕೆಗಳಿಂದ ನದಿ, ಅಣೆಕಟ್ಟುಗಳ ನಿರ್ಮಾಣ ಇತ್ಯಾದಿಗಳಿಂದ ಉಂಟಾದ ಸರೋವರಗಳು ಮಾನವಜನ್ಯ ಸರೋವರಗಳು. ಪರಿಹಾರ ಸರೋವರಗಳು ಸೊಲ್ಯೂಷನ್ ಲೇಕ್ಸ್ ಅಂತ ಹೇಳ್ಬೋದು. ತಳದ ಶಿಲೆಯು ಕರಗಿದಾಗ ಮತ್ತು ಮಳೆ ಪರ್ಕೋಲೇಟಿಂಗ್ ನೀರಿನಿಂದ ತಳದ ಶಿಲೆಯು ವಿಸರ್ಜನೆಗೊಂಡು ಸರೋವರ ರೂಪವಾಗುತ್ತದೆ. ಅಂದರೆ ತಳದ ಶಿಲೆಯು ಕರಗಿದಾಗ ಕೆಳಗಡೆ ಇರುವಂತಹ ಶಿಲೆಗಳು ಕರಗಿದಾಗ ಮತ್ತು ಮಳೆ ಪರ್ಕೋಲೇಟಿಂಗ್ ನೀರಿನಿಂದ ತಳದ ಶಿಲೆಯು ವಿಸರ್ಜನೆಗೊಳ್ಳುತ್ತದೆ. ಈ ಸರೋವರವನ್ನು ಪರಿಹಾರ ಶಿಲೆ ಅಂತ ಕರೆಯಬಹುದು. ಸಾವಯವ ಸರೋವರಗಳು ಆರ್ಗ್ಯಾನಿಕ್ ಲೇಕ್ಸ್ ಸಸ್ಯ ಮತ್ತು ಪ್ರಾಣಿಗಳ ಕ್ರಿಯೆಯಿಂದ ರೂಪುಗೊಳ್ಳುವ ಸರೋವರಗಳು. ಸಾವಯವ ಸರೋವರಗಳು ಸಸ್ಯ ಮತ್ತು ಪ್ರಾಣಿಯ ಕ್ರಿಯೆಯಿಂದ ರೂಪುಗೊಳ್ಳುವ ಸರೋವರಗಳು. ಜ್ವಾಲಾಮುಖಿ ಸರೋವರಗಳು ವೋಲ್ಕ್ಯಾನಿಕ್ ಲೇಕ್ಸ್ ಅಂತ ಹೇಳ್ಬೋದು. ಜ್ವಾಲಾಮುಖಿ ಮೂಲವನ್ನು ಹೊಂದಿರುವ ಸರೋವರಗಳು ವೋಲ್ಕ್ಯಾನಿಕ್ ಲೇಕ್ಸ್ ಆಗಿವೆ. ನೆಕ್ಸ್ಟ್ ಏನಿದೆ ಪರ್ವತ ಕಣಿವೆಗಳು ವ್ಯಾಲೀಸ್. ಜಮ್ಮು ಕಾಶ್ಮೀರದಲ್ಲಿ ಬನಿಹಾಲ್, ಜೋಬಿಲಾ, ಲನಕಲ, ಲಂಗರಲಾಚಲ, ಭಾಲ್ವದರ, ಸಿಯಾಲ, ಸಾಸೇರ್ ಕಣಿವೆ, ಪೆನ್ಸಿಲಾ, ನುಬ್ರಾ ಕಣಿವೆ ಅಂದರೆ K2. ಸೊ ಇದನ್ನೇನಿದೆ ನೀವು ಬಾಯಾಟ ಹಾಕೋದ್ರಿಂದ ನೆನಪುಳಿತದೆ. ಸೊ ಅಥವಾ ಈ ವಿಡಿಯೋನ ರಿವೈಸ್ ಅಂದರೆ ಬ್ಯಾಕ್ ಹೋಗಿ ಮತ್ತೆ ಪ್ರೆಸೆಂಟ್ ಬನ್ನಿ. ಸ್ಕಿಪ್ ಮಾಡ್ತಾ ಮುಂದೆ ಬನ್ನಿ, ನಿಮಗೆ ಈಸಿ ಆಗುತ್ತದೆ. ಹಿಮಾಚಲ ಪ್ರದೇಶ ಸಿಪ್ಕಿಲಾ, ರೋಹ್ಟಾಂಗ್, ಸಾಂಗ್ಲಾ, ಬಾರಾಲಾಪ್ಟಾ, ದೇಬ್ಸಾ ಕಣಿವೆ, ಕಾಂಗ್ರಾ ಕಣಿವೆ, ಕುಂಜುಮ್. ಉತ್ತರಾಖಂಡ ಏನಿದೆ ಮಾನ ಕಣಿವೆ, ಲುಪುಲೇಕ್, ನಮ, ಮಯಾಲಿ, ರುಪಿನ್. ಸಿಕ್ಕಿಂ ಜಿಲೆಫಲಾ, ನಾಥುಲಾ, ಢೋಂಕಾ. ಅರುಣಾಚಲ ಪ್ರದೇಶ ಬೂಮ್ಡಿಲಾ ಕಣಿವೆ, ದೀಪು ಕಣಿವೆ, ದಿಹಾಂಗ್, ಸೈಲಾಪಾಲ್. ನಾಗಾಲ್ಯಾಂಡ್ದಲ್ಲಿ ಜುಕು ಕಣಿವೆ, ಜುಕು ವ್ಯಾಲಿ ಅಂತ ಹೇಳ್ಬೋದು. ಅಸ್ಸಾಂ ಸುರ್ಮಾ ಕಣಿವೆ, ಕೇರಳ ಮೌನ ಕಣಿವೆ, ಸೈಲೆಂಟ್ ವ್ಯಾಲಿ, ತಮಿಳುನಾಡು ಸಿಂಕೋಟ್ ಕಣಿವೆ. ನೆಕ್ಸ್ಟ್ ಏನಿದೆ ಭಾರತದ ತೈಲ ಶುದ್ಧೀಕರಣ ಘಟಕಗಳು ಮತ್ತು ತೈಲ ಬಾವಿಗಳು ಏನಿದೆ ದಿಗ್ಬಾಯ್ ಅಸ್ಸಾಂನಲ್ಲಿದೆ. ನೂನ್ಮತಿ ಅಸ್ಸಾಂ, ಅಂಕಲೇಶ್ವರ್ ಗುಜರಾತ್, ಬರೌನಿ ಬಿಹಾರ್, ಮಥುರಾ ಉತ್ತರ ಪ್ರದೇಶ್, ಬಾಂಬೈ ಮಹಾರಾಷ್ಟ್ರ, ಮಂಗಳೂರು ಕರ್ನಾಟಕ. ಇವೇನಿದ್ದಾವೆ ಇಂಪಾರ್ಟೆಂಟ್ ಇದೆ ಕ್ವಶನ್ಸು, ಇದರಲ್ಲಿ ಒಂದು ಬರುವ ಸಾಧ್ಯತೆ ಇದೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಏನಿದೆ ವಿಶ್ವದ ಪ್ರಮುಖ ಗಡಿ ರೇಖೆಗಳು. ರ್ಯಾಡ್ಕ್ಲಿಫ್ ಭಾರತ ಮತ್ತು ಪಾಕಿಸ್ತಾನ ನಡುವಿದೆ. ರ್ಯಾಡ್ಕ್ಲಿಫ್ ರೇಖೆ ಏನಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ. ಮ್ಯಾಕ್ಮೋಹನ್ ರೇಖೆ ಭಾರತ ಮತ್ತು ಚೀನಾ. ಡ್ಯೂರಾಂಡ್ ರೇಖೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಭಾರತ ಮತ್ತು ಅಫ್ಘಾನಿಸ್ತಾನ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ಡ್ಯೂರಾಂಡ್ ರೇಖೆ ಇದೆ. 49ನೇ ಸಮಾಂತರ ರೇಖೆ ಅಮೆರಿಕ ಮತ್ತು ಕೆನಡಾ. 38ನೇ ಸಮಾಂತರ ರೇಖೆ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ. ಹಿಡನ್ಬರ್ಗ್ ರೇಖೆ ಜರ್ಮನಿ ಮತ್ತು ಪೋಲ್ಯಾಂಡ್. ಮ್ಯಾಗಿನಾಟ್ ರೇಖೆ ಜರ್ಮನಿ ಮತ್ತು ಫ್ರಾನ್ಸ್. ಸಿಗ್ಫ್ರೈಡ್ ರೇಖೆ ಜರ್ಮನಿ ಮತ್ತು ಫ್ರಾನ್ಸ್ ನಡುವಿದೆ. 24ನೇ ಸಮಾಂತರ ರೇಖೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದೆ. 10 ಡಿಗ್ರಿ ಚಾನಲ್ ಮಧ್ಯ ಅಂಡಮಾನ್ ಮತ್ತು ನಿಕೋಬಾರ್. 10 ಡಿಗ್ರಿ ಚಾನಲ್ ಮಧ್ಯ ಅಂಡಮಾನ್ ಮತ್ತು ನಿಕೋಬಾರ್. ಅಕ್ಸಾಯ್ ಚೀನ್ ಭಾರತ ಮತ್ತು ಚೀನಾ ವಿವಾದಿತ ಪ್ರದೇಶ. ನೆಕ್ಸ್ಟ್ ಏನಿದೆ ವಿಶ್ವದ ಪ್ರಮುಖ ನೈಸರ್ಗಿಕ ಗಡಿಗಳು ಅಂತ ಹೇಳ್ಬೋದು. ಪ್ರಮುಖ ನೈಸರ್ಗಿಕ ಗಡಿಗಳು ಬೇರಿಂಗ್ ಜಲಸಂಧಿ ಯಾವುದು ರಷ್ಯಾ ಮತ್ತು ಅಲಾಸ್ಕಾ ನಡುವೆ. ನೈಸರ್ಗಿಕ ಗಡಿಗಳು ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾ. ಡೇವಿಸ್ ಜಲಸಂಧಿ ಕೆನಡಾ ಮತ್ತು ಗ್ರೀನ್ಲ್ಯಾಂಡ್. ಸೂಯೆಜ್ ಕಾಲುವೆ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ ಏಷ್ಯಾ ಮತ್ತು ಆಫ್ರಿಕಾ.
ಪನಾಮ ಕಾಲುವೆ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ. ಗಲ್ಫ್ ಆಫ್ ಮನ್ನಾರ್ ಭಾರತ ಮತ್ತು ಶ್ರೀಲಂಕಾ ತಮಿಳುನಾಡು. ಕೋಕೋ ಜಲಸಂಧಿ ಕೋಕೋ ದ್ವೀಪ ಮಯನ್ಮಾರ್ ಮತ್ತು ಅಂಡಮಾನ್ ಭಾರತ. ಆಡಮ್ಸ್ ಸೇತುವೆ ಭಾರತ ಧನುಷ್ಕೋಡ್ ಮತ್ತು ಶ್ರೀಲಂಕಾದ ತಲೈಮನ್ನಾರ್ ನಡುವೆ ಇದೆ ಆಡಮ್ಸ್ ಸೇತುವೆ. ಗಿಬ್ರಾಲ್ಟರ್ ಜಲಸಂಧಿ ಆಫ್ರಿಕಾ ಮತ್ತು ಯುರೋಪ್. ಗಿಬ್ರಾಲ್ಟರ್ ಜಲಸಂಧಿ ಆಫ್ರಿಕಾ ಮತ್ತು ಯುರೋಪ್ ನಡುವಿದೆ. ಸುಂಡಾ ಜಲಸಂಧಿ ಜಾವಾ ದ್ವೀಪ ಸುಮತ್ರಾ ದ್ವೀಪ. ಫ್ಲೋರಿಡಾ ಜಲಸಂಧಿ ಅಮೆರಿಕ ಮತ್ತು ಕ್ಯೂಬಾ. ಮೆಗಲನ್ ಜಲಸಂಧಿ ಚಿಲಿ ಮತ್ತು ತಿಯೆರಾ ಡೆಲ್ ಪ್ಯಾಗೋ. ಮಲಕ್ಕಾ ಜಲಸಂಧಿ ಇಂಡೋನೇಷ್ಯಾದ ಸಮತಾ ದ್ವೀಪ ಮತ್ತು ಮಲೇಷಿಯಾ ನಡುವೆ ಮಲಕ್ಕಾ ಜಲಸಂಧಿ ಇದೆ. ಇಂಡೋನೇಷ್ಯಾ ಸಮತಾ ದ್ವೀಪ ಮತ್ತು ಮಲೇಷಿಯಾ ನಡುವೆ. ಅಂತಾರಾಜ್ಯ ಜಲ ವಿವಾದಗಳು. ಓಕೆ, ಪ್ರೆಸೆಂಟ್ ಯಾವ ರೀತಿಯಾಗಿ ಅಂತಾರಾಜ್ಯ ಜಲ ವಿವಾದಗಳು ನಡೆದಿದ್ದಾವೆ ಅಂದರೆ, ಕಾವೇರಿ ಜಲ ವಿವಾದ ಯಾವ್ಯಾವ ರಾಜ್ಯಗಳ ನಡುವೆ ನಡೆದಿದೆ? ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ. ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ. ಕೃಷ್ಣಾ ಜಲ ವಿವಾದ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ. ಕೃಷ್ಣಾ ಜಲ ವಿವಾದ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ. ಮಹದಾಯಿ ಜಲ ವಿವಾದ ಕರ್ನಾಟಕ ಮತ್ತು ಗೋವಾ. ಮಹದಾಯಿ ಜಲ ವಿವಾದ ಕರ್ನಾಟಕ ಮತ್ತು ಗೋವಾದ ನಡುವೆ ನಡೆದಿದೆ. ಗೋದಾವರಿ ಜಲ ವಿವಾದ ಮಹಾರಾಷ್ಟ್ರ, ಛತ್ತೀಸ್ಗಢ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಮಹಾರಾಷ್ಟ್ರ, ಛತ್ತೀಸ್ಗಢ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ತುಂಗಭದ್ರಾ ಜಲ ವಿವಾದ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ನಡುವೆ. ನರ್ಮದಾ ಜಲ ವಿವಾದ ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ್. ನರ್ಮದಾ ಜಲ ವಿವಾದ ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ್ ನಡುವೆ. ಮುಲ್ಲಾ ಪೆರಿಯಾರ್ ಜಲ ವಿವಾದ ಕೇರಳ ಮತ್ತು ತಮಿಳುನಾಡು ನಡುವೆ. ಮುಲ್ಲಾ ಪೆರಿಯಾರ್ ಜಲ ವಿವಾದ ನಡೆದಿದೆ. ಅಂತಾರಾಷ್ಟ್ರೀಯ ಜಲ ವಿವಾದಗಳು. ಅಂತಾರಾಷ್ಟ್ರೀಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ತಿಸ್ತಾ ನದಿ ಮತ್ತು ಪರಕಾ ನದಿ ಜಲ ವಿವಾದ ಆಗಿದೆ. ಭಾರತ ಮತ್ತು ಬಾಂಗ್ಲಾದೇಶ ನಡುವೆ. ಭಾರತ ಮತ್ತು ಚೀನಾದ ನಡುವೆ ಬ್ರಹ್ಮಪುತ್ರ ನದಿ ಜಲ ವಿವಾದ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಿಂಧು ನದಿ ಜೀಲಂ ಚೆನಾಬ್ ಜಲ ವಿವಾದ. ಸಿಂಧು ನದಿ ಜೀಲಂ ಚಿನಾಬ್. ಓಕೆ, ಇದು ಏನಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಜಲ ವಿವಾದ ನಡೆದಿದೆ. ಕಾವೇರಿ ಜಲ ವಿವಾದ ಮಂಡಳಿ 1990ರಲ್ಲಿ ಸ್ಥಾಪನೆ. ಅಧ್ಯಕ್ಷತೆ ಯಾರು? ಚಿತ್ತತೋಷ್ ಮುಖರ್ಜಿಯವರು. ಚಿತ್ತತೋಷ್ ಮುಖರ್ಜಿ ಅಧ್ಯಕ್ಷತೆಯಲ್ಲಿ. ನೀರು ಹಂಚಿಕೆ ಯಾವ ರೀತಿ ಇದೆ ಅಂದರೆ, ತಮಿಳುನಾಡು 419 TMC, ಕೇರಳಕ್ಕೆ 30 TMC, ಕರ್ನಾಟಕಕ್ಕೆ 270 TMC, ಪಾಂಡಿಚೇರಿ 7 TMC. ಕೃಷ್ಣಾ ಜಲ ವಿವಾದ ಮಂಡಳಿ 1969. ಅಧ್ಯಕ್ಷತೆ ಬಚಾವತ್. ಮಹಾರಾಷ್ಟ್ರಕ್ಕೆ 666 TMC, ಕರ್ನಾಟಕಕ್ಕೆ 911 TMC, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಕ್ಕೆ 1001 TMCಯನ್ನು ನೀರನ್ನು ಹಂಚಿಕೆ ಮಾಡಲಾಗುತ್ತದೆ. ಜಂಟಿ ಸಮರಾಭ್ಯಾಸಗಳು. ಇದು ಏನಿದೆ ಕರೆಂಟ್ ಅಫೇರ್ ಆಗಿದ್ದು, ಸೊ ನಾನು ಸ್ಕ್ರೋಲ್ ಮಾಡ್ತೀನಿ. ಸೊ ನೀವು ಒಮ್ಮೆ ಓದ್ಕೊಳ್ಳಿ. ಇದು ಕರೆಂಟ್ ಅಫೇರ್ಸ್ ಆಗಿದೆ. ಓಕೆ, ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಲ್ಲ. ಎಕ್ಸ್ಪ್ಲೇನ್ ಮಾಡಬೇಕಂತ ನೀವು ಹೇಳಿದಿರಿ ಕಮೆಂಟ್ ಬಾಕ್ಸ್ನಲ್ಲಿ, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಕರ್ನಾಟಕದ ನೃತ್ಯಗಳು. ನೆಕ್ಸ್ಟ್ ಏನಿದೆ ಕರ್ನಾಟಕದ ನೃತ್ಯಗಳು ಏನಿದೆ. ಬೀದರ್ ಜಿಲ್ಲೆಯಲ್ಲಿ ಭೂತೇರ ಹಾಡು ಕುಣಿತ. ಬೀದರ್ ಜಿಲ್ಲೆಯಲ್ಲಿ ಭೂತೇರ ಹಾಡು ಕುಣಿತ. ಕರಾವಳಿ ಜಿಲ್ಲೆಗಳು ಯಕ್ಷಗಾನ, ತೆಂಕುತಿಟ್ಟು ಮತ್ತು ಬಡವತಿಟ್ಟು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಭೂತಾರಾಧನೆ ಮತ್ತು ಕಂಬಳ. ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಭೂತಾರಾಧನೆ ಮತ್ತು ನೃತ್ಯಗಳನ್ನು ಮಾಡಲಾಗುತ್ತದೆ. ಕೊಡಗು ಜಿಲ್ಲೆಯಲ್ಲಿ ಹುತ್ತರಿ ಕುಣಿತ, ಕೊಡುವರು ಬೋಲಾಕ್ ನೃತ್ಯ. ಓಕೆ, ಕೊಡಗುದಲ್ಲಿ ಹುತ್ತರಿ ಕುಣಿತ ಅಂತಾರೆ, ಕೊಡುವರು ಅಂತೂ ಕರೀತಾರೆ. ಅದೇ ರೀತಿಯಾಗಿ ಬೋಲಾಕ್ ನೃತ್ಯ ಅಂತ ಹೇಳ್ಬೋದು. ಕೊಪ್ಪಳದಲ್ಲಿ ಕರಡಿ ಮಜಲು. ಬಳ್ಳಾರಿಯಲ್ಲಿ ದೊಡ್ಡಾಟ. ಓಕೆ, ಬುರ್ರಕಥಾ, ತೊಗಲುಗೊಂಬೆ. ಬಳ್ಳಾರಿಯಲ್ಲಿ ದೊಡ್ಡ ಆಟ ಬುರ್ರಕಥಾ, ತೊಗಲುಗೊಂಬೆ. ಮೈಸೂರಲ್ಲಿ ಡೊಳ್ಳು ಕುಣಿತ. ಕಂಸಾಳೆ, ಬೀಸು ಸಂಸಾರ, ಸೋಮನ ಕುಣಿತ. ಮೈಸೂರಲ್ಲಿ ಡೊಳ್ಳು ಕುಣಿತ, ಕಂಸಾಳೆ, ಬೀಸು ಸಂಸಾರ, ಸೋಮನ ಕುಣಿತ. ಕೆಲವು ಸ್ಥಳಗಳು ಕಂಡುಬರುವ ಜಿಲ್ಲೆಗಳು ಏನಿದೆ. ಬಿಜಾಪುರದಲ್ಲಿ ಬಾರಾ ಕಮಾನ್, ಗಗನ್ ಮಹಲ್ ಕಂಡುಬರುತ್ತದೆ. ಬೀದರ್ದಲ್ಲಿ ಸೋಲಾಖಂಬ, ರಂಗಿನ್ ಮಹಲ್. ಬೀದರ್ದಲ್ಲಿ ಸೋಲಾಖಂಬ, ರಂಗಿನ್ ಮಹಲ್ ಕಂಡುಬರುತ್ತದೆ. ಕರ್ನಾಟಕದಲ್ಲಿ ಪ್ರಮುಖ ಸ್ಥಳಗಳು ನೀಸಾಮ್, ಶಿವಮೊಗ್ಗದ ಹೆಗ್ಗೋಡು,
ರಂಗಶಂಕರ ಬೆಂಗಳೂರು, ರಂಗಾಯಣ ಮೈಸೂರು. ಓಕೆ, ನೆಕ್ಸ್ಟ್ ಏನಿದೆ ಪ್ರಮುಖ ಜಾನಪದ ಕ್ರೀಡೆಗಳು, ಹಬ್ಬಗಳು. ಕಂಬಳದ ಬಗ್ಗೆ ಏನು ಕೊಟ್ಟಿದ್ದಾರೆ ನೋಡಿ. ಕಂಬಳ ಕರಾವಳಿ ಕರ್ನಾಟಕದ ಒಂದು ಜಾನಪದ ಕ್ರೀಡೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜಾನಪದದೊಂದಿಗೆ ಹಾಸುಹೊಕ್ಕಾಗಿದೆ. ದಷ್ಟಪುಷ್ಟವಾಗಿ ಬೆಳೆಸಿದ ಕೋನಗಳನ್ನು ಕರಾವಳಿಯ ರೈತಾಪಿ ಜನರು ಭತ್ತದ ಕೊಯ್ಲಿನ ಸಮಯದಲ್ಲಿ ಮಣ್ಣಿನ ಗದ್ದೆಯಲ್ಲಿ ಓಡಿಸುವ ಸ್ಪರ್ಧೆಯೇ ಕಂಬಳ. ಕಂಬಳ ಅಂದರೆ ಏನಿದೆ ನೋಡಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಏನು ಮಾಡ್ತಾರೆ, ದಷ್ಟಪುಷ್ಟವಾದಂತಹ ಕೋನಗಳನ್ನು ಬೆಳೆಸಿ ಅದನ್ನು ಕರಾವಳಿಯ ರೈತಾಪಿಗಳು ಏನು ಮಾಡ್ತಾರೆ, ಜನರು ಭತ್ತದ ಕೊಯ್ಲಿನ ಸಮಯದಲ್ಲಿ ಅಂದರೆ ಕಟಾವು ಸಮಯದಲ್ಲಿ ಮಣ್ಣಿನ ಗದ್ದೆಯಲ್ಲಿ ಓಡಿಸುವ ಸ್ಪರ್ಧೆ ಕಂಬಳ. ನೆಕ್ಸ್ಟ್ ಏನಿದೆ ಜಲ್ಲಿಕಟ್ಟು ಕ್ರೀಡೆ. ಜಲ್ಲಿಕಟ್ಟು ಅಂದರೆ ತಮಿಳುನಾಡಿನ ಗ್ರಾಮೀಣ ಕ್ರೀಡೆಯಾಗಿದ್ದು ಸಂಕ್ರಾಂತಿ ಹಬ್ಬದ ಒಂದು ಸಾಂಸ್ಕೃತಿಕ ಆಚರಣೆಯಾಗಿದೆ. ಜಲ್ಲಿಕಟ್ಟು ಕ್ರೀಡೆಯಲ್ಲಿ ಕೊಬ್ಬಿನ ಗೂಳಿಯ ಭುಜ ಹಿಡಿದು ಮನುಷ್ಯರು ಗೂಳಿಯನ್ನು ನಿಯಂತ್ರಿಸುತ್ತಾರೆ. ಕಂಗಾಯಂ ತಳಿ ಗೂಳಿಗಳನ್ನು ಇಲ್ಲಿ ಬಳಸುತ್ತಾರೆ. ನೆಕ್ಸ್ಟ್ ಏನಿದೆ ಓಣಂ ಹಬ್ಬ. ಓಣಂ ಕೇರಳದ ರಾಜ್ಯದ ಧಾರ್ಮಿಕ ಹಬ್ಬವಾಗಿದೆ. ಈ ಹಬ್ಬದ ವಿಶೇಷತೆ ಅಂದರೆ ದೋಣಿ ಸ್ಪರ್ಧೆ. ಇದು ಬೃಹತ್ ಹಾವಿನ ಆಕಾರದ ದೋಣಿಗಳನ್ನು ಓಡಿಸುತ್ತಾರೆ. ಹುಲಿಕಲಿ ಎಂಬುದು ಹುಲಿವೇಷದ ನೃತ್ಯ ಈ ಹಬ್ಬದ ಮತ್ತೊಂದು ವಿಶೇಷ. ಹುಲಿಕಲಿ ಮತ್ತು ದೋಣಿ ಸ್ಪರ್ಧೆಯನ್ನು ಇಡಲಾಗುತ್ತದೆ. ಹುಲಿವೇಷ ಕರಾವಳಿ ಕರ್ನಾಟಕ ಭಾಗವಾದ ಮಂಗಳೂರು, ಉಡುಪಿ ಜಿಲ್ಲೆಗಳಲ್ಲಿ ನವರಾತ್ರಿ ಹಬ್ಬದ ದಿನಗಳಲ್ಲಿ ಸ್ಥಳೀಯ ಯುವಕರು ಹುಲಿಯ ವೇಷವನ್ನು ಧರಿಸಿ ಕುಣಿಯುವ ವಿಶೇಷ ನೃತ್ಯವಾಗಿದೆ ಹುಲಿಯ ವೇಷ. ನೆಕ್ಸ್ಟ್ ಏನಿದೆ ಪ್ರಮುಖ ಶಾಸನಗಳು ಕೊಡಲಾಗಿದೆ. ಪ್ರಮುಖ ಶಾಸನಗಳು ನಾನು ಏನಾದರೂ ತಪ್ಪಾಗಿ ಓದ್ತಾ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟಾಗಿ ಹೇಳಿ. ನಾನು ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂತ ಅನಿಸಿದರೆ ಅದನ್ನು ಸಹ ಹೇಳಿ. ನೋಡಿ, ಸಣ್ಣವರಿದ್ರೂ ದೊಡ್ಡವರಿದ್ರೂ ನಾವು ಯಾವುದೇ ಏಜ್ನಲ್ಲಿದ್ರೂ ಕಲಿಯೋದು ಸಹಜ. ನಾನು ಇನ್ನೂ ಕಲಿತಾ ಇದ್ದೇನೆ, ನೀವು ಕಲಿತಾ ಇದ್ದೀರಿ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಇದೇ ರೀತಿಯಾಗಿ ಮಾಡಿ ಸರ್, ಇದೇ ರೀತಿಯಾಗಿ ಮಾಡಿ ಅಂತ ಹೇಳಿದ್ರೆ ನಾನು ಆ ರೀತಿಯಾಗಿ ಮಾಡ್ತೀನಿ. ನನ್ನ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ನಿಮಗೆ ಮಾಡ್ತೀನಿ. ಪ್ರಮುಖ ಶಾಸನಗಳು ಕದಂಬರ ಶಾಸನಗಳು, ಚಂದ್ರವಳ್ಳಿ ಶಾಸನ, ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ, ಮುಳವಳ್ಳಿ ಶಾಸನ. ಕದಂಬರ ಶಾಸನಗಳು ಯಾವಂದರೆ ಚಂದ್ರವಳ್ಳಿ ಶಾಸನ, ತಾಳೆಗುಂದ ಶಾಸನ, ಹಲ್ಮಿಡಿ ಶಾಸನ, ಮುಳವಳ್ಳಿ ಶಾಸನ. ಬಾದಾಮಿ ಚಾಳುಕ್ಯರ ಯಾವ ಶಾಸನ ಇದೆ, ಐಹೊಳೆ ಶಾಸನ, ಕಪ್ಪೆ ಆರ್ಯಭಟ ಶಾಸನ. ನೆಕ್ಸ್ಟ್ ಏನಿದೆ ಚಂದ್ರವಳ್ಳಿ ಶಾಸನ ಬಗ್ಗೆ ಕೊಟ್ಟಿದ್ದಾರೆ. ಕ್ರಿಸ್ತಶಕ 345 360 ಚಿತ್ರದುರ್ಗದ ಚಂದ್ರವಳ್ಳಿ ಎಂಬಲ್ಲಿ ಈ ಶಾಸನ ಪತ್ತೆಯಾಯಿತು. ಕರ್ತೃ ಯಾರಂದರೆ ಮಯೂರವರ್ಮ. ಸಂಸ್ಕೃತದಲ್ಲಿದೆ. ಮಯೂರವರ್ಮ ಕೆರೆಯನ್ನು ಕಟ್ಟಿಸಿದ ಬಗ್ಗೆ ಮಾಹಿತಿ ನೀಡುತ್ತದೆ. ಮಯೂರವರ್ಮನು ಕೆರೆಯನ್ನು ಕಟ್ಟಿಸಿದ ಮಾಹಿತಿಯಲ್ಲಿ ಚಂದ್ರವಳ್ಳಿ ಶಾಸನದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಏನಿದೆ ಹಲ್ಮಿಡಿ ಶಾಸನ. ಕ್ರಿಸ್ತಶಕ 450. ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮ. ಕರ್ತೃ ಕಾಕುತ್ಸವರ್ಮ. 16 ಸಾಲುಗಳಿವೆ. ಮೊದಲ ಸಾಲುಗಳು ಸಂಸ್ಕೃತಿಯಲ್ಲಿದ್ದು ಇನ್ನುಳಿದ ಸಾಲುಗಳು ಹಳೆಗನ್ನಡದಲ್ಲಿ ಇರುತ್ತವೆ. ಇದು ದಾನ ಶಾಸನವಾಗಿದೆ. ಹಲ್ಮಿಡಿ ಶಾಸನ ಕ್ರಿಸ್ತಶಕ 450. ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮ. ಕರ್ತೃ ಯಾರಂದರೆ ಕಾಕುತ್ಸವರ್ಮ. 16 ಸಾಲುಗಳಿವೆ. ನೆಕ್ಸ್ಟ್ ಏನಿದೆ ಇದು ಹಳೆಗನ್ನಡದಲ್ಲಿದೆ. ಇದು ದಾನ ಶಾಸನವಾಗಿದೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನಿದೆ ಬಾದಾಮಿ ಶಾಸನ. ಕ್ರಿಸ್ತಶಕ 635. ಕರ್ತೃ ಕಪ್ಪೆ ಆರ್ಯಭಟ. ಕನ್ನಡದ ಮೊದಲ ತ್ರಿಪದಿ ಶಾಸನ. ನೆಕ್ಸ್ಟ್ ಏನಿದೆ ತಾಳಗುಂದ ಶಾಸನ. ಸ್ಥಳ ಶಿವಮೊಗ್ಗ ಜಿಲ್ಲೆ. ಕರ್ತೃ ಶಾಂತಿವರ್ಮ. ತಾಳಗುಂದ ಶಾಸನ ಕರ್ತೃ ಶಾಂತಿವರ್ಮ. ಕರ್ನಾಟಕದಲ್ಲಿ ಉಪಲಬ್ಧವಾದ ಸಂಸ್ಕೃತದ ಮೊದಲ ಶಾಸನ ಕಾಕುತ್ಸವರ್ಮನ್ ಬಗ್ಗೆ ತಿಳಿಸುತ್ತದೆ. ಈ ಶಾಸನವು ಕಾಕುತ್ಸವರ್ಮನನ್ನು ಕದಂಬ ಕುಲದ ಭೂಷಣ ಎಂದು ತಿಳಿಸುತ್ತದೆ. ತಾಳಗುಂದ ಶಾಸನ ಶಾಂತಿವರ್ಮ. 5ನೇದು ಏನಿದೆ ಐಹೊಳೆ ಶಾಸನ. ಕ್ರಿಸ್ತಶಕ 635. ಸ್ಥಳ ಬಾಗಲಕೋಟೆ. ಕರ್ತೃ ಯಾರಂದರೆ ರವಿಕೀರ್ತಿ. ಸಂಸ್ಕೃತದಲ್ಲಿದೆ. ಮಹತ್ವ ಏನಿದೆ ಅಂದರೆ 2ನೇ ಪುಲಕೇಶಿಯ ವಿಜಯದ ಕುರಿತದ್ದಾಗಿದೆ. 2ನೇ ಪುಲಕೇಶಿಯ ವಿಜಯದ ಕುರಿತದ್ದು ಐಹೊಳೆ ಶಾಸನದಲ್ಲಿದೆ. ಸ್ಥಳ ಬಾಗಲಕೋಟೆ. ರವಿಕೀರ್ತಿ ನೆನ್ಪಿಟ್ಕೊಳ್ಳಿ.
ಸಿಂಗನಾಯಕನಹಳ್ಳಿ ಶಾಸನ. ಸಿಂಗನಾಯಕನಹಳ್ಳಿ ಶಾಸನ ಸ್ಥಳ ಹಂಪೆ ಬಳ್ಳಾರಿ. ಸಿಂಗನಾಯಕನಹಳ್ಳಿ ಶಾಸನ ಹಂಪೆ ಬಳ್ಳಾರಿ ಸ್ಥಳ. ಓಕೆ. ಕೃಷ್ಣದೇವರಾಯ ಪಟ್ಟಾಭಿಷೇಕದ ಬಗ್ಗೆ ತಿಳಿಸುತ್ತದೆ. ಕೃಷ್ಣದೇವರಾಯ ಪಟ್ಟಾಭಿಷೇಕದ ಬಗ್ಗೆ ಸಿಂಗನಾಯಕನಹಳ್ಳಿ ಶಾಸನ ತಿಳಿಸುತ್ತದೆ. ಹಲಸಿ ಶಾಸನ ಸ್ಥಳ ಬೆಳಗಾವಿ. ಹಲಸಿ ಶಾಸನ ಸ್ಥಳ ಬೆಳಗಾವಿ. ಕ್ರಿಸ್ತಶಕ 450. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಪ್ರಮುಖ ಪ್ರಶಸ್ತಿಗಳು 2022-23 ಯುನೆಸ್ಕೋ ಶಾಂತಿ ಪ್ರಶಸ್ತಿ ಏಂಜೆಲಾ ಮಾರ್ಕೆಲಾ. ಲಿಬರ್ಟಿ ಅವಾರ್ಡ್ ಓಕೆ ಓಲೋಡಿಮಿರೋ ಜೆಲೆನ್ಸ್ಕಿ ಲಿಬರ್ಟಿ ಅವಾರ್ಡ್. ಜಾಗತಿಕ ಎನರ್ಜಿ ಪ್ರಶಸ್ತಿ ಕೌಶಿಕ್ ರಾಜಶೇಖರ್. ಫೀಲ್ಡ್ ಮೆಡಲ್ 2022 ಮರ್ಯಾನ್ ವಿಜೋವಸ್ಕಿ. ಜಾಗತಿಕ ಆಹಾರ ಪ್ರಶಸ್ತಿ 2023 ಹೈಡಿ ಕೊಹ್ನಾ ಅವರಿಗೆ ಇದನ್ನು ಪ್ರಶಸ್ತಿಗಳನ್ನ ಕೊಡಲಾಯಿತು. ಇದರ ಮುಂದಿನ ಪಾರ್ಟ್ನ ನಾವು ನೆಕ್ಸ್ಟ್ ಪಾರ್ಟ್ನಲ್ಲಿ ಮಾಡಲಿದ್ದೇನೆ. ಓಕೆ. ಸೊ ಈ ವಿಡಿಯೋಗೆ ಇನ್ನೂವರೆಗೆ ಯಾರು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಇದರಿಂದ ನನಗೂ ಸಹ ಭಾಳಷ್ಟು ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮಂಥ ಓದುವ ಸ್ಪರ್ಧಾರ್ಥಿಗಳಿಗೆ ಈ ವಿಡಿಯೋ ತಲುಪುತ್ತೆ ಅಂತ ಹೇಳ್ತಾ, ಓಕೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋಸ್ ಗೈಸ್. ಥ್ಯಾಂಕ್ ಯು ವೆರಿ ಮಚ್.